ಪ್ರೀತಿಯ ವಿದ್ಯಾರ್ಥಿಗಳೇ, ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ ತುಂಬ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಪಾಲಿಗೆ. ಸುಮಾರು 20 ವರ್ಷಗಳ ನಂತರ ತಾವೆಲ್ಲರೂ ಮತ್ತೆ ನಮ್ಮನ್ನು ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಆಹ್ವಾನಿಸಿ ತುಂಬ ಸಂತೋಷವಾದಂತಹ ಒಂದು ಅನುಭೂತಿಯನ್ನು ನೀಡಿದ್ರಿ. ಆ 20 ವರ್ಷಗಳ ನಂತರ ನಾವು ಸೇರಿದ್ವಲ್ಲ, ಅದೇ ಒಂದು ತುಂಬ ಖುಷಿ ವಿಚಾರ. ಆ ನಿಟ್ಟಿನಲ್ಲಿ ಈ ಒಂದು ಗುರು ಶಿಷ್ಯರ ಪರಂಪರೆಯನ್ನು ತಾವು ಎತ್ತಿಡಿದಿದ್ದೀರಿ. ಮತ್ತು ತಮ್ಮನ್ನೆಲ್ಲ ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ಹೇಳಲಿಕ್ಕೆ ಅಸಾಧ್ಯ. ಮಕ್ಕಳ ಆ ಒಂದು ಸಮಾರಂಭವನ್ನು ಆಯೋಜನೆ ಮಾಡಲಿಕ್ಕೆ ತಾವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಗೊತ್ತು. ಯಾಕೆಂದರೆ ಒಂದು ಸಮಾರಂಭವನ್ನು ಆಯೋಜನೆ ಮಾಡಬೇಕಾದ್ರೆ ಹಲವಾರು ರೀತಿಯ ಕಷ್ಟಗಳು ಎದುರಾಗ್ತವೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅದನ್ನು ಒಂದು ಧೈರ್ಯದಿಂದ ಎದುರಿಸಿ ಸವಾಲುಗಳನ್ನು ಮೆಟ್ಟಿ ನಿಂತು ತಾವು ಸಮಾರಂಭವನ್ನು ಮಾಡಿದ್ದೀರಿ. ನಮಗೆಲ್ಲ ಒಂದು ತೋರಿದಂತಹ ಪ್ರೀತಿ, ವಿಶ್ವಾಸ, ಗೌರವ ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿದೆ. ನಿಜವಾದಂತಹ ಒಂದು ಧನ್ಯತಾ ಭಾವ ಮೂಡಿತು. ಗುರುಗಳಿಗೆ ಆ ಒಂದು ನಮ್ಮ ವೃತ್ತಿ ಜೀವನಕ್ಕೆ ಸಾರ್ಥಕತೆಯನ್ನು ತಂದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಯಾವಾಗ ಗುರುಗಳಿಗೆ ತೃಪ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕಲಿಸಿದಂತಹ ವಿದ್ಯಾರ್ಥಿಗಳು ನೆಕ್ಸ್ಟು ಅವರು ತಮ್ಮ ಒಂದು ಬದುಕಿನಲ್ಲಿ ಅದನ್ನು ಜ್ಞಾನವನ್ನು ಅಳವಡಿಸ್ಕೊಂಡು ಸಮಾಜದಲ್ಲಿ ಉತ್ತಮವಾದಂತಹ ನಾಗರಿಕರಾಗಿ ಬದುಕಿದಾಗ ಆ ಗುರುಗಳಿಗೆ ಆಗ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ. ಗುರುಗಳು ಅಂತಂದರೆ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ತೋರ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಆ ಜ್ಞಾನವನ್ನು ಉಪಯೋಗಿಸ್ಕೊಂಡು ಸಮಾಜದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಉತ್ತಮ ನಾಗರಿಕರಾಗಿ ಬದುಕ್ತಕ್ಕಂಥ ಇದೆಯಲ್ಲ, ಅದು ನಿಜವಾದಂತಹ ಗುರುದಕ್ಷಿಣೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಬುದ್ಧತೆಯನ್ನು ತೋರಿ ಆವತ್ತು ಸಮಾರಂಭದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಗುರುಗಳ ಮನಸ್ಸನ್ನು ಗೆದ್ದಿದ್ದೀರಾ ಮಕ್ಕಳೇ. ನಿಜಕ್ಕೂ ಆ ಸಮಾರಂಭವನ್ನು ಆಯೋಜನೆ ಮಾಡೋದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಗುರು ಶಿಷ್ಯ ಪರಂಪರೆಯನ್ನು ತಾವು ಎತ್ತಿ ಹಿಡಿದಿದ್ದೀರಾ. ಗುರುಗಳಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿದ್ದೀರಾ ಮಕ್ಕಳೇ. ವೈಯಕ್ತಿಕವಾಗಿ ನಾನು ಆ ದಿನ ಹೆಚ್ಚು ಹೊತ್ತು ತಮ್ಮ ಜೊತೆ ಇರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ದಿವಸ ನಾವೆಲ್ಲರೂ ಸೇರೋಣ. ಆದರೂ ಸಹ ಇದ್ದಂತಹ ಸಮಯದಲ್ಲಿ ತಾವು ತೋರಿದಂತಹ ಪ್ರೀತಿ, ವಿಶ್ವಾಸ ಏನಿದೆ ಅದು ಬಹಳ ದೊಡ್ಡದು. ನಿಜಕ್ಕೂ ಅದರಲ್ಲೂ ಆ ಕಾರ್ಯಕ್ರಮದ ಒಂದು ಮುಂಚೂಣಿಯಲ್ಲಿ ನಿಂತಹ ಕೆಬ್ಬೆಪುರ ಮಹೇಶು, ವಿಕಾಸ್, ಸೋಮಣ್ಣ, ಇನ್ನೂ ಮುಂತಾದವರು, ಮತ್ತು ಹೆಣ್ಮಕ್ಳು ಪಾಪ ಅವರು ಏನೇನೋ ಕುಟುಂಬದಲ್ಲಿ ಸಮಸ್ಯೆಗಳಿರ್ತವೆ, ಕೆಲಸ ಇರ್ತವೆ. ಆ ಒತ್ತಡದಲ್ಲೂ ಸಹ ಗುರುಗಳನ್ನು ನೋಡಬೇಕು ಅಂತಕ್ಕಂಥ ಆಸೆಯಿಂದ ತಾವೆಲ್ಲರೂ ಬಂದು ನಮಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ. ಇದಕ್ಕಿಂತ ಭಾಗ್ಯ ನಮಗಿಲ್ಲ. ವಿದ್ಯಾರ್ಥಿಗಳೇ ಗುರುಗಳ ಆಸ್ತಿ, ಶಕ್ತಿ. ನೀವು ತೋರಿದಂತಹ ಪ್ರೀತಿ ನಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಉತ್ತಮವಾಗಿ ಬದುಕಿ. 3 ಋಣಗಳಿರ್ತವೆ ಪ್ರತಿಯೊಬ್ಬರಿಗೂ: ಸಮಾಜದ ಋಣ, ಗುರು ಋಣ ಮತ್ತು ಪಿತೃ ಋಣ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಋಣಗಳನ್ನು ತೀರಿಸ್ತಾ ಇನ್ನೂ ಎತ್ತರಕ್ಕೆ ಬೆಳೀರಿ. ನಮ್ಮ ಗುರುಗಳ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ತಾವು ಗುರುಗಳನ್ನು ನೆನೆಸ್ಕೊಳ್ತಾ ಸಮಾಜದಲ್ಲಿ ಉತ್ತಮವಾಗಿ ಬದುಕಿದ್ರೆ ನಮ್ಮ ಬದುಕಿಗೂ ಸಾರ್ಥಕತೆ, ನಮ್ಮ ವೃತ್ತಿ ಜೀವನಕ್ಕೂ ಸಾರ್ಥಕತೆ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.